ನಮಸ್ಕಾರ. ದೇವರೇ ಗತಿ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾವು ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಯಾವ್ಯಾವ ಗ್ರಹಗಳ ಒಂದು ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ್ಯಾವ ರೀತಿಯಾಗಿರುವಂತಹ ಪರಿಣಾಮವನ್ನು ಕೊಡುತ್ತೆ ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ, ಧನುರಾಶಿಯವರಿಗೆ ನೋಡಿದ್ರೆ ಜನ್ಮದಲ್ಲಿ ರವಿಯ ಒಂದು ಸಂಚಾರ, ಕುಜನ ಸಂಚಾರ ಇರೋದ್ರಿಂದ ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಿರುವಂತಹ ಅಥವಾ ಈ ಕಫ ಪ್ರವೃತ್ತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಬರುವಂತಹ ಸಾಧ್ಯತೆ, ಮತ್ತು ದೇಹದಲ್ಲಿ ಅಗ್ನಿತತ್ವ ಅನ್ನೋಂಥದ್ದು ಜಾಸ್ತಿಯಾಗಿ ಒಂದು ರೀತಿ ಸಮಸ್ಯೆಗಳಾಗುವಂತಹ ಸಾಧ್ಯತೆ. ಈ ಉಷ್ಣ ಅಂತ ಏನು ಕರಿತೀವಿ, ಉಷ್ಣ ಪ್ರವೃತ್ತಿ ಜಾಸ್ತಿಯಾಗಿ ದೇಹದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು, ರಕ್ತ ಸ್ವಲ್ಪ ತೊಂದರೆ, ರಕ್ತ ಕೆಡುವಂತಹ ರೀತಿಯಲ್ಲಿ, ಅದರಿಂದ ಹೊಟ್ಟೆಯಲ್ಲಿ ಹುಣ್ಣಾಗುವಂಥದ್ದು, ಈ ಅಲ್ಸರ್ಗಳಾಗುವಂಥದ್ದು, ಅದರಿಂದ ಮುಖದ ಮೇಲೆ ಒಂದಷ್ಟು ಮೊಡವೆಗಳು ಇತ್ಯಾದಿಗಳು ಬರುವಂತಹ ರೀತಿಯಲ್ಲಿ ಈ ರೀತಿಯಾಗಿರುವಂತಹ ಒಂದು ಸಮಸ್ಯೆಗಳು ಅನ್ನುವಂಥದ್ದು ಧನುರಾಶಿಯವರಿಗೆ ಬರಬಹುದಾಗಿದೆ. ಆದರೆ ಇದೆಲ್ಲ ಇದ್ದರೂ ಕೂಡ ಧನುರಾಶಿಗೆ ಗುರುವಿನ ಸಂಚಾರ ಅನ್ನುವಂಥದ್ದು ಶುಭ ಫಲಗಳನ್ನು ತಂದುಕೊಡಲಿದೆ. ಜನ್ಮದ ಮೇಲೆ ಗುರುವಿನ ದೃಷ್ಟಿ ಬರುತ್ತೆ. ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿ ಆಗಿರುವಂತಹ ಗುರು ಸಪ್ತಮಕ್ಕೆ ಬಾಧೆಯಲ್ಲಿ ಸಂಚಾರ ಮಾಡ್ತಾನೆ. ಆರೋಗ್ಯ ಬಾಧೆಗೆ ಬರುತ್ತದೆ. ಆದರೆ ಗುರು ಅನುಗ್ರಹವನ್ನೇ ಮಾಡುವಂಥವನಾದ ಕಾರಣ ಈ ಸಮಸ್ಯೆಗಳು ಅನ್ನುವಂಥದ್ದು ಉಪಶಮನವು ಹಾಗೆ ಆಗ್ತದೆ. ಹಾಗಾಗಿ ನೀವು ತಿನ್ನುವಂತಹ ಆಹಾರದಲ್ಲಿ ವಿರುದ್ಧ ಆಹಾರಗಳನ್ನು ತಿಂದರೆ, ಅಥವಾ ನೀವು ಮಾಡುವಂತಹ ನಿಮ್ಮ ಲೈಫ್ ಸ್ಟೈಲಿಂದ, ನಿಮ್ಮ ಆಹಾರದಿಂದ ಸ್ವಲ್ಪ ಅನಾರೋಗ್ಯಗಳು ಉಂಟಾಗುವಂತಹ ಸಾಧ್ಯತೆ ಧನುರಾಶಿಯವರಿಗೆ ಕಾಣಸಿಗತ್ತೆ. ನೀವು ನಿಮ್ಮ ಲಕ್ಷ್ಯ ಅನ್ನುವಂಥದ್ದು ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಹೆಲ್ತು, ನಿಮ್ಮ ಫುಡ್ ಇದರ ಬಗ್ಗೆ ಸರಿಯಾಗಿತ್ತು ಅಂತಂದರೆ ನಿಮ್ಮನ್ನು ಭಗವಂತ ದಾರಿಯನ್ನು ನಿಮಗೆ ತೋರಿಸ್ತಾನೆ ಒಳ್ಳೆಯದಾಗಲಿಕ್ಕೆ. ಗುರುವಿನ ಬಲ ಅನ್ನುವಂಥದ್ದು ಪ್ರಾಪ್ತವಾಯಿತು ಅಂತಂದರೆ, ಅಷ್ಟಮದಲ್ಲಿ ಇದ್ದ ಗುರು ಇಷ್ಟು ದಿವಸ, ಹಾಗಾಗಿ ಯಾವುದೋ ರೀತಿಯಲ್ಲಿ ಖರ್ಚು ಅನ್ನುವಂಥದ್ದು ಹೆಚ್ಚಾಗಿ ಆಗಿರುವಂತಹ ಸಾಧ್ಯತೆ ಇದ್ದರೂ ಕೂಡ ಇನ್ನು ಮುಂದೆ ಆ ಖರ್ಚೆಲ್ಲವನ್ನು ಕೂಡ ಕಂಟ್ರೋಲ್ ಮಾಡುವಂಥ ರೀತಿ, ಮಾರ್ಗದರ್ಶನವನ್ನು ಕೊಡುವಂತಹ ರೀತಿಯಲ್ಲಿ ಗುರು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾನೆ. ಹೊಸದಾಗಿರುವಂತಹ ಮನೆ ತೊಗೋಬೇಕು ಅಥವಾ ವಾಹನ ತೊಗೋಬೇಕು, ಯಾವುದೋ ಸೈಟ್ ತೊಗೋಬೇಕು, ಅದಕ್ಕೆ ಇನ್ನೂ ಹೋಗದೇ ಇರುವಂಥದ್ದು ಒಳ್ಳೆಯದು. ಯಾಕೆಂದರೆ ಶನಿ 4ರಲ್ಲಿದ್ದಾನೆ. ಹಾಗಾಗಿ ಭೂಮಿಯ ಕಾರಕ, ಮಾತೃಸ್ಥಾನ, ಭೂಮಿಯ ಸ್ಥಾನ, ವಾಹನ ಸ್ಥಾನ, ಸುಖ ಸ್ಥಾನ ಅಂತ ನಾವು 4ನೇ ಸ್ಥಾನವನ್ನು ಕರಿತೀವಿ. ಅಲ್ಲಿ ಶನಿ ಇರೋದರಿಂದ ಸುಖಕ್ಕೆ ತೊಂದರೆ ಆಗುವಂಥ ರೀತಿಯಲ್ಲಿ, ತಾಯಿಗೆ ಸ್ವಲ್ಪ ಅನಾರೋಗ್ಯಾದಿಗಳು ಉಂಟಾಗುವಂಥ ರೀತಿಯಲ್ಲಿ ಈ ರೀತಿಯಾಗಿರುವಂಥ ಒಂದು ಪರಿಣಾಮಗಳು ಅನ್ನುವಂಥದ್ದು ಕಾಣಸಿಗತ್ತೆ.